ಹಾಯ್ ಹಲೋ ಅಸ್ತ್ರ ಲೈಫ್ನ ಎಲ್ಲ ವೀಕ್ಷಕರಿಗೂ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ನಾನು ಕುಸುಮಾ ಶೆಟ್ಟಿ. ಈ ವ್ಯಕ್ತಿ ಲಕ್ಷ ನೋಡಿದ್ದು ತುಂಬ ಕಡಿಮೆ. ತದನಂತರ ಕೇವಲ ಮಿಲಿನರಿ ಆದರೂ ಮಿಲಿಯನ್ಸ್ನೇ ಹೊಂದ್ಕೊಂಡಿದ್ರು. ಯಾರಿದು? ಏನು ಮಿಲಿನರಿ? ಯಾರು ಮಿಲಿಯನ್ ಹೊಂದಿದ್ರು? ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮೆಲ್ಲರ ನಗಿಸುವಷ್ಟು ಒಂದು ಮನರಂಜನಾತ್ಮಕವಾದಂತಹ ಒಂದು ಚಿತ್ರಗಳನ್ನು ರೀಲ್ಸ್ ಮಾಡ್ತಾ ಹೋಗ್ತಾರೆ, ಶಾರ್ಟ್ ಮೂವೀಸ್. ಸೊ ಅಮೃತಾಂಜನ್ ಯಾರಿಗೆ ತಾನೇ ಪರಿಚಿತ ಇಲ್ಲ? ಅಮೃತಾಂಜನ್ ನೋಡಿದಂಥ ಪ್ರತಿಯೊಬ್ಬರು ಕೂಡ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ, ಇದು ಪೂರ್ಣ ಮಟ್ಟದಲ್ಲಿ ನಾವು ಚಿತ್ರ ನೋಡಬೇಕು ಅನ್ನೋ ಒಂದು ಅಭಿಲಾಷೆ ತುಂಬ ಜನ ವ್ಯಕ್ತಪಡಿಸ್ತಾ ಹೋದರು. ಹೀಗೆ ಸಾಕಷ್ಟು ಮನರಂಜನಾತ್ಮಕವಾದಂತಹ ವಿಡಿಯೋಗಳನ್ನು, ದೃಶ್ಯಗಳನ್ನು ಆಧರಿಸಿದಂತಹ ಚಿತ್ರಗಳನ್ನು ನೀಡ್ತಾ ಬಂತು ಒಂದು ಟೀಮ್. ಇಷ್ಟು ಬೆಳ್ಳಿ ಪರದೆ ಮೇಲೆ ಮಿಂಚೋದಕ್ಕೆ ಶುರುವಾಗಿರುವಂತಹ ಒನ್ ಆ್ಯಂಡ್ ಓನ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್, ಆದರೆ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ ಥರ ಒಂದು ರೀತಿ ಎಲ್ಲೋ ಸೌಮ್ಯ ಸ್ವಭಾವದ, ಮೃದು ಸ್ವಭಾವದ ಗೌರವ್ ಶೆಟ್ಟಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೆಕ್ಯಾನಿಕಲ್ ಇಂಜಿನಿಯರ್ ನಟ್ಟು ಬೋಲ್ಟು ಫಿಕ್ಸ್ ಮಾಡೋದು, ರಿಮೂವ್ ಮಾಡೋದು, ಈ ಕೆಲಸ ಬಿಟ್ಬಿಟ್ಟು ಜನಗಳಿಗೆ ಟೆನ್ಷನ್ ಸ್ಟ್ರೆಸ್ ಇದ್ದಾಗ ಆ ನಟ್ಟು ಬೋಲ್ಟ್ ತೆಗಿಯಕ್ಕೆ ರೆಡಿ ಆಗಿಬಿಟ್ಟಲ್ಲ, ಹೇಗೆ ಸಾಧ್ಯ ಆಯಿತು? ಸಾಧ್ಯ ಹೇಗೆ ಅಂದ್ರೆ ಹಂಗೆ ಸಾಧ್ಯ ಆಯ್ತು ಮೇಡಮ್. ಯಾವ ತರ ಅಂದ್ರೆ ಮಾಡಕ್ಕೆ ಕಾಮಿಕ್ ಆಗಿ ನೀವು ಅದನ್ನ 2019 ನಿಂದ 23 ತನಕ ಕ್ಯಾರಿ ಮಾಡ್ತಾ ಇದ್ದೀರಲ್ಲ, ಏನ್ ಸೀಕ್ರೆಟ್? ಸೀಕ್ರೆಟ್ ಅದು ನಮ್ಮ ಟೀಮ್ದೇ ಸೀಕ್ರೆಟ್. ನಮ್ಮ ಡೈರೆಕ್ಟರ್ ನಮ್ಮನ್ನ ಮಾಡಿಸ್ತಾರಲ್ಲ ಅವ್ರದೇ ಸೀಕ್ರೆಟ್ ಅದು. ನಿಮ್ಮಲ್ಲಿ ಈ ಟ್ಯಾಲೆಂಟ್ ಇದೆ ಅಂತ ಯಾರು ಫಸ್ಟ್ ಫೈಂಡ್ ಔಟ್ ಮಾಡಿದ್ದು? ಅಂದ್ರೆ ಟ್ಯಾಲೆಂಟ್ ಇದೆ ಅಂತ ನಾವು ಮುಂಚೆ ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ವಲ್ಲ, ಸೊ ಮಾಡ್ತಾ ನಮ್ಮ ಜೊತೆಲಿ ಇರೋರು ಇಲ್ಲ ನೀನೇನೋ ಮಾಡ್ಬೇಕು ಮಾಡು ಅಂತ ಹೇಳ್ತಾ ಇದ್ರು. ಬಟ್ ನನ್ನ ಒಳಗಡೆ ಇರೋ ಆಸೆನು ನನಗೆ ಬಂದ್ ಮಾಡ್ಬೇಕು ಅಂತ ಅನ್ಸ್ತಾ ಇತ್ತು. ಸೊ ಮಾಡ್ತಾ ನಮ್ಗೆ ಮೋಹಿತ್ ಸರ್ ಸಿಕ್ತಾಗ ಅವರು ಕರೆಕ್ಟಾಗಿ ಗುರುತಿಸಿ ಟೈಮ್ ತಗೊಂಡು ನಮ್ಮನ್ನ ಮೋಲ್ಡ್ ಮಾಡಿ ಆಚೆ ಜನಕ್ಕೆ ಆ ಥರ ಪ್ರಾಜೆಕ್ಟ್ ಮಾಡಿದ್ರು. ಯಾಕೋ ಇರೋ ಎಣ್ಣೆ ತಗೊಂಡ್ಬರ್ತೀನಿ. ಕುಂತ್ಕ ಒಂದು ನಿಮಿಷ. ನಂಬಿಗೆರೆ ನಮ್ಮ ಫ್ರೆಂಡ್ ಬರ್ಲಾ? ಚಿನ್ನ, ಇವತ್ತೇ ಲಾಸ್ಟ್, ನಾಳೆಯಿಂದ ಕುಡಿಯಲ್ಲ. ಹೊಡೆದ್ರೆ ಮಕ್ಕ ಮುತ್ತಿ ಕಿತ್ತೋಗ್ಬಿಡ್ಬೇಕು. ಸಾಲ ಮಾಡಾದ್ರೂ ಎಣ್ಣೆ ತಂದು ಕೊಡ್ತೀನಿ, ಕುಟ್ ಸಾಯ್. ಸೊ ಪ್ರತಿಯೊಬ್ಬರು ಟ್ಯಾಲೆಂಟ್ ಇರುತ್ತೆ, ಅದನ್ನ ನಾವು ಎಕ್ಸ್ಪ್ಲೋರ್ ಮಾಡ್ಬೇಕು ಹೊರಗಡೆ. ಸೊ ಆ ಕೆಲಸ ಜ್ಯೋತಿರಾವ್ ಮೋಹಿತ್ ಮಾಡಿದ್ರು. ಫಸ್ಟ್ ನೀವು ವರ್ಕ್ ಮಾಡಿದ್ವಿ ಜ್ಯೋತಿರಾವ್ ಮೋಹಿತ್ ಜೊತೆ. ಸೊ ಒಂದು 6 to 7 ಸೀರೀಸ್ ಮಾಡಿದ್ರ ಅವ್ರ ಜೊತೆ? ಒಂದು 5 to 6 ಮಾಡಿದೆ. ಓಕೆ, ಸಿನಿಮಾ ಮಾಡಿದ್ವಿ ಜೊತೆಲಿ, ಅದು ಶೂಟಿಂಗ್ ಕಂಪ್ಲೀಟ್ ಆಯ್ತು. ಸರಿ, ಎಲ್ಲ ಕೊರೋನಾ ಅಂತ ಮನೇಲಿ ಫುಲ್ ಸೀರಿಯಸ್ನೆಸ್ ಇಂದ ಹೊರಗಡೆ ಬರ್ಬೇಕಾಯ್ತು. ಆ ಟೈಮಲ್ಲಿ ಸರಿಯಾದ ಟೈಮಲ್ಲಿ ನೀವು ಕೊಟ್ರಿ ಒಂದು ಕಾಮಿಕ್ ಇದನ್ನ. ಯಾವ ತರ ಫೇಮಸ್ ಆಯ್ತು ಅಂತಂದ್ರೆ, ಅಯ್ಯೋಪ್ 22 ಮಿಲಿಯನ್ಸ್ ವ್ಯೂಸ್ಗಳನ್ನ ತಗೊಂಡಿದ್ದ ಕ್ರೆಡಿಟ್ ನಿಮ್ಮ ಟೀಮ್ ಬರುತ್ತಲ್ಲ? ಹೌದು, 100%. ಅಮ್ಮ ನೆನ್ನೆ ರಾತ್ರಿ ಚಿಕನ್ ಮಿಕ್ಕಿತ್ತಲ್ಲ, ಮೊಟ್ಟೆನಾದ್ರೂ ಸೋಮವಾರ ನಾನ್ ವೆಜ್ ತಿಂದ್ರೆ ಮಕ್ಕಳು ಕೋತಿಗಳು ಹುಡ್ತಾವೋ. ಮತ್ತ ಅಪ್ಪ ತಿಂತ ಇದ್ರು, ನಾನ್ ಬ್ಯೂಟಿಫುಲ್ ಆಗಿ ಹುಟ್ಟಿಲ್ವಾ? ಏಕೆಂದ್ರೆ ಕೊರೋನಾ ಟೈಮ್ ನಂಗೆ ಸ್ವಲ್ಪ ಅಡ್ವಾಂಟೇಜ್ ಆಯ್ತು. ಏಕೆಂದ್ರೆ ಸಿನಿಮಾ ಥಿಯೇಟರ್ಗಳಿರ್ಲಿಲ್ಲ, OTT ಬರಕ್ಕೆ ಥಿಯೇಟರಿಂದ ಬರ್ಬೇಕು OTT ಸಿನಿಮಾಗಳು. ಸೊ ಎಲ್ಲೂ ಎಂಟರ್ಟೈನ್ಮೆಂಟ್ ಅಂತ ಹೊಸದಾಗಿ ಏನೂ ಇಲ್ಲ, ಹಳೇದೆಲ್ಲ ನೋಡ್ತಾ ಇದ್ರು. ಆ ಟೈಮಲ್ಲಿ ನಾವು ಶೂಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬಿಟ್ಟು, ಸೊ ಅವಾಗ ಕಿತ್ಕೊಂಡು ಹೋಗ್ಬಿಡ್ತು. ಯಾವ ತರ ಗೌರವ್ ಶೆಟ್ಟಿ, ಬಟ್ ಕಂಟೆಂಟ್ ಅದೇ ತರ ಇತ್ತು. ಎಸ್, ಯೂನಿವರ್ಸಲ್ ಕಂಟೆಂಟ್, ಒಂದು ಫ್ರೆಶ್ನೆಸ್ ಕೊಡ್ತು. ಅಂಡ್ ಎಲ್ಲೋ ಒಂದು ಕಡೆ ಹೊಟ್ಟೆ ಹುಣ್ಣಾಗೋಷ್ಟು ನಗುಶಾಗ ಸಿನಿಮಾಗಳು ಬರ್ತಿರ್ಲಿಲ್ಲ. ಹೊಸ ಸಿನಿಮಾ ನೋಡ್ಬೇಕು ಅಂತ ಅಂದ್ರೆ ಥಿಯೇಟರ್ ಬಂದಾಗಿತ್ತು, ಸ್ವಲ್ಪ ಫ್ರೆಶ್ನೆಸ್ ಬೇಕಾಯ್ತು. ಆ ಟೈಮ್ ಸರಿಯಾದ ಟೈಮ್ ನೋಡ್ಕೊಂಡು ನೀವು ಬಿಟ್ರಿ ಇದನ್ನ. ಸೊ ಹೇಗೆ ವರ್ಕ್ ಮಾಡಿದ್ರಿ ಆಗ? ಕಂಟೆಂಟ್ ನಮಗೆ ತುಂಬಾ ಸ್ಟ್ರಾಂಗ್ ಆಗಿದ್ದು, ಯಾಕಂದ್ರೆ ನಮ್ಮ ಮೋಹಿತ್ ಸರ್ ಅದ್ರ ಮೇಲೆ ತುಂಬಾ ಕಾನ್ಫಿಡೆಂಟ್ ಆಗಿದ್ರು. ಸೊ ಆಮೇಲೆ ಎವ್ರಿ ರಿಯಾಕ್ಷನ್ ಆಗಿರ್ಬೋದು, ಒಂದೊಂದು ಸೀಕ್ವೆನ್ಸ್ ನ ಶೂಟ್ ಮಾಡಕ್ಕೂ ಮುಂಚೆ ರಿಹರ್ಸಲ್ ಮಾಡ್ತೀವಿ ನಾವು. ಸೊ 1 ತಿಂಗಳು ರಿಹರ್ಸಲ್ ಮಾಡಿದ್ವಿ. ಆಕ್ಚುಲಿ ನಾವು ರಿಹರ್ಸಲ್ ಸ್ಟಾರ್ಟ್ ಮಾಡಿ ಫಸ್ಟ್ ಲಾಕ್ಡೌನ್ ಆಗೋಯ್ತು 1 ವೀಕ್ಗೆ. ಸೊ ಎಲ್ಲ ಮನೆಗೆ ಹೋಗ್ಬಿಟ್ಟು ಆಮೇಲೆ ಮತ್ತೆ ರಿಟರ್ನ್ ಬಂದ್ಮೇಲೆ ಫಸ್ಟ್ ಲಾಕ್ಡೌನ್ ಮುಗಿದ್ಮೇಲೆ ಮತ್ತೆ 1 ಮಂತ್ ರಿಹರ್ಸಲ್ ಮಾಡಿ ಶೂಟ್ ಮಾಡಿದ್ದು. ಬಟ್ ಎವ್ರಿ ಮೈನ್ಯೂಟ್ ಅಂದ್ರೆ ಒಂದೊಂದು ಸಿಂಗಲ್ ರಿಯಾಕ್ಷನ್ 100 ಸಲ ಮಾಡಿಸಿ ಅದನ್ನ ಪರ್ಫೆಕ್ಟ್ ಅಷ್ಟು ಕೆಲಸ ತೆಗ್ದಿರೋದು ಮೋಹಿತ್ ಸರ್. ಬಚ್ಚೋ ಪ್ಲೀಸ್ ಬಚ್ಚೋ, ಸಾರಿ ಬಚ್ಚೋ, ಕಳ್ಳನ ಮಕ್ಕಳು ಬೇಜಾನ್ ಸಾಲ ಇಸ್ಕೊಂಡ್ರು, ಅದಕ್ಕೆ ಹೆಂಗ್ ಮಾಡಿದೆ ಬಚ್ಚೋ ಪ್ಲೀಸ್ ಬಚ್ಚೋ.
ಅವ್ರ ಮುಂದೆನೆ ನಂಗೆ ಇನ್ಸಲ್ಟ್ ಮಾಡ್ತಿಯಲ್ಲ, ಲೈಫಲ್ಲಿ ನಿನ್ಸತಿ ನಿನ್ ಮುಖ ತೋರಿಸ್ಬೇಡ. ಬಚ್ಚೋ ಒಬ್ಬೊಬ್ರು 30,000 ಸಾಲ ಇಸ್ಕೊಂಡವ್ರು ಬಚ್ಚೋ. ನಿಂಗೆ ಏನಾರು ಸಪೋರ್ಟ್ ಮಾಡಿದ್ರೆ ಕೈ ಎತ್ಬಿಡ್ತಾ ಇದ್ರು ಬಚ್ಚೋ. ನಿನ್ ಸಾವಾಸನೆ ನಂಗೆ ಬೇಡ. ಬಚ್ಚೋ ಈ ಸಲ ನಿನ್ ಬರ್ತಡೆಗೆ ಹೊಸ ಗೋಲ್ಡ್ ಡ್ರಿಂಕ್ ಕೊಡಿಸ್ತೀನಿ ಬಚ್ಚೋ. ಆಯ್ತು ಬಿಡು. ಕಾಂಪ್ರನಾ? ಬಿಡು. ಓಕೆನಾ? ಆಯ್ತು. ಏನ್ ಬಚ್ಚು ನೀನು ಒಂದೇ ಒಂದು ಗೋಲ್ಡ್ ಡ್ರಿಂಕ್ ಕೊಡಿಸ್ತೀನಿ ಅಂತ ತಕ್ಷಣ ಒಪ್ಕೊಬಿಟ್ಟಲ್ಲ. ಅಯ್ಯೋ ನಿನ್ ಗೋಲ್ಡ್ ಡ್ರಿಂಕ್ ಬೆಂಕಿ ಯಾಕ? ಇನ್ ಸ್ವಲ್ಪ ತೆಗ್ರೆ ನನ್ ಪ್ಯಾಂಟ್ ಉದ್ರೋಗೋದು. ಸೇಫ್ಟಿ ಹಾಕಿರ್ಲಿಲ್ಲ ಬಚ್ಚು. ಸೊ ಅಂದ್ರೆ ಸುಮ್ನೆ ನಿಮ್ಮನ್ನ ಸ್ಕ್ರೀನ್ ಮೇಲೆ ತಗೊಂಡೇ ಬರ್ಲಿಲ್ಲ, ಎಕ್ಸಾಮ್ ಗೆ ಪ್ರಿಪೇರ್ ಮಾಡಿಸೋರು ಚೆನ್ನಾಗಿ. ಯಾಕೆಂದ್ರೆ ಹೆಂಗ್ ಪ್ರಿಪೇರ್ ಮಾಡಿದ್ರು ಅಂದ್ರೆ ನೀವು ನೈಟ್ ಮಿಡ್ ನೈಟ್ ನಿದ್ಗಣಲ್ಲಿ ಎದ್ದೇಳಿಸ್ಬಿಟ್ಟು ಹಿಂಗ್ ಏನಾದ್ರು ಡೈಲಾಗ್ ಹೇಳಿದ್ರೆ ಅದ್ರ ರಿಯಾಕ್ಷನ್ ಹಂಗ್ ಬರ್ತಾ ಇತ್ತು. ಅದೇ ನೀವು ಅದಕ್ಕೆ ಟ್ಯೂನ್ ಆಗ್ಬಿಟ್ಟಿದ್ರಿ. ಓಕೆ. ಸೊ ಅಷ್ಟು ಇನ್ವಾಲ್ವ್ಮೆಂಟ್ ಇತ್ತು. ಎಷ್ಟು ಜನ ಇದ್ರಿ ಫಸ್ಟ್ ನೀವು ವರ್ಕ್ ಮಾಡ್ಬೇಕಾದ್ರೆ ನಿಮ್ಮ ಇದ್ರಲ್ಲಿ ಸೀರೀಸ್? ಎಲ್ಲರೂ ಒಂದು ಅಪ್ರಾಕ್ಸಿಮೇಟ್ ಎಷ್ಟು ಜನ ಇದ್ದಿದ್ದು? ನಾನು, ಮೋಹಿತ್ ಸರ್, ಕಾರ್ತಿಕ್, ಭವ್ಯ, ಪಾಯಲ್, ಸ್ಫೂರ್ತಿ, ಆಮೇಲೆ ಅಮೃತಾಂಜನಲ್ಲಿ ಗಂಗಾಧರ್ ಸರ್ ಅಂತ ನಾವು ಸ್ಟಾರ್ಟಿಂಗ್ ಇಂದ ಮಾಡ್ತಾ ಇದ್ವಿ. ಅವರು ಇಷ್ಟು ಜನ ಇದ್ದಿದ್ದು. ಓಕೆ. ಸೊ ಅಷ್ಟು ಶಾರ್ಟ್ ಟೀಮ್ ಅಲ್ಲಿ ಬಟ್ ಲಕ್ಷಗಳಲ್ಲ ಮಿಲಿಯನ್ ಎಣಿಸ್ಬಿಟ್ರಿ ಮೇಡಮ್. ಅದು ಸೀರಿಯಸ್ ಆಗಿ ಮಿಲಿಯನ್ ಎಣಿಸಿದ್ರಿ ಅಲ್ಲ? 100%. ಇವತ್ತಿಗೂ ನಾವು ಮಾಡಿರೋದು ಯಾವ್ದು ಮಿಲಿಯನ್ ಗಿಂತ ಕಡಿಮೆ ಹೋಗಿಲ್ಲ. ಇಲ್ಲ, ಅದು ಲಕ್ಷನೇ ಇಲ್ಲ. ಯಾಕೆ ಅಂದ್ರೆ ಅಲ್ಲ ಹಂಗಲ್ಲ, ವ್ಯೂಸ್ ಅಲ್ಲಿ ಅಂದ್ರೆ ನಾವು ಒಂದೊಂದು ಶಾರ್ಟ್ ಫಿಲಮ್ ಮಾಡ್ಬೇಕಾದ್ರೂ ಇದು ನಮ್ದು ಫಸ್ಟ್ ಶಾರ್ಟ್ ಫಿಲಮ್. ನಾವೆಲ್ಲ ಲಾಸ್ಟ್ ಟೈಮ್ ಗೆದ್ಬಿಟ್ಟಿದೀವಿ, ನಾವು ಇವಾಗ ಮಾಡಿದ್ರೆ 100% ನಮ್ಮನ್ನ ನೋಡ್ಬಿಡ್ತಾರೆ ಜನ ಅಂತ ನಾವು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಹೋಗ್ತಾ ಇರ್ಲಿಲ್ಲ. ನಾವು ಮತ್ತೆ ನೆಕ್ಸ್ಟ್ ಶಾರ್ಟ್ ಫಿಲಮ್ಗೆ ಮತ್ತೆ ಪ್ರಿಪರೇಷನ್ ಅದೇ ತರ ಮಾಡಿ ಮತ್ತೆ ಜನ ಮುಂದೆ ಹೋಗ್ಬೇಕಾದ್ರೆ ಆಗ್ತಾ ಇದ್ವಿ. ಸೊ ಹಂಗಾಗಿ ಪ್ರತಿಯೊಂದು ಶಾರ್ಟ್ ಫಿಲಮ್ಗೂ ನಮ್ಗೆ ಆ ತರ ವ್ಯೂಸ್ ಸಿಗ್ತಾ ಹೋಯ್ತು. ಇವತ್ತೇನ್ ಡೇ? ಸಂಡೇ. ಅಮ್ಮ ಮದರ್ಸ್ ಡೇ. ಏರಿಯಾಲಿ ಇರೋರೆಲ್ಲ ವಾಟ್ಸ್ಆಪ್ ಸ್ಟೇಟಸ್ ಹಾಕಿದ್ದಾರೆ, ನೀನ್ ಯಾಕೋ ಹಾಕಿಲ್ಲ? ಲೋಪರ್ ನನ್ನ ಮಗನೇ. ಬಿಡಮ್ಮ. ಯಾವ ಫೋಟೋ ಹಾಕ್ತಿದ್ಯಾ? ಇದು ನೆಕ್ಲೆಸ್ ಇರೋದು ಹಾಕು. ಅಕ್ಕಪಕ್ಕದವರೆಲ್ಲ ನೋಡಿ ಹೊಟ್ಟೆ ಹೊರ್ಕೋಬೇಕು. ಬೇರೆ ಇಂಡಸ್ಟ್ರಿಲೆಲ್ಲ ನಡೀತಾ ಇತ್ತು ಯೂಟ್ಯೂಬ್ ಕಂಟೆಂಟ್ಗಳು, ಮಿಲಿಯನ್ ಹೋಗೋದು, ರೆವೆನ್ಯೂ ಜನರೇಟ್ ಆಗೋದು, ಪ್ರತಿಯೊಂದು ಇಂಡಸ್ಟ್ರಿಲಿ ಇತ್ತು. ನಮ್ಮ ಇಂಡಸ್ಟ್ರಿಲಿ ಅದು ಕೆಲವೊಂದು ಸೆಟ್ ಆಫ್ ಇದಕ್ಕೆ ಮಾತ್ರ ಅದು ರೆವೆನ್ಯೂ ಜನರೇಟ್ ಆಗೋದು ಯೂಟ್ಯೂಬ್ ಇಂದ, ಅದೆಲ್ಲ ಗೊತ್ತಿತ್ತು. ಸೊ ಯಾರೇ ಒಬ್ರು ಸಾಂಗ್ ರಿಲೀಸ್ ಮಾಡಬೇಕು ಅಂದ್ರೆ ಅದು ಆಡಿಯೋ ಚಾನಲ್ಗೆ ಹೋಗ್ಬೇಕು, ಅಲ್ಲಿ ಕೊಟ್ರೆ ಮಾತ್ರ ನಮಗೆ ಇಷ್ಟು ಅಮೌಂಟ್ ಬರುತ್ತೆ. ಚಾನಲ್ ಬಗ್ಗೆ ಅಷ್ಟು ಐಡಿಯಾ ಇರ್ತಿರ್ಲಿಲ್ಲ ಯಾರಿಗೂ. ಸೊ ಅಷ್ಟೊಂದು ವ್ಯೂಸ್ ನಮ್ಮ ಕನ್ನಡಿಗರು ಕೊಡ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಈ ತರ ಕ್ವಾಲಿಟಿ ಹಾಕ್ಬಿಟ್ಟು ನಾವು ಶೂಟ್ ಮಾಡಬೇಕು. ನಾವು ಆಕ್ಚುಲಿ ಅಮೃತಾಂಜನ್ಗೆ 2 ಲಕ್ಷ ಹತ್ರ ಖರ್ಚು ಮಾಡಿದ್ದು ಆ ಟೈಮಲ್ಲಿ. ಯಾರು ಅಷ್ಟು ಖರ್ಚು ಮಾಡ್ತಾ ಇರಲಿಲ್ಲ. ಫುಲ್ ಫ್ಲೆಡ್ಜ್ ಮೂವಿ ಮಾಡ್ಬೇಕಂತ ಪ್ಲಾನ್ಸ್ ಇರಲಿಲ್ಲ. ಇಲ್ಲ, ಆಗಿನೇ ಒಂದು ಶಾರ್ಟ್ ಮೂವಿ, ಒಂದು ಶಾರ್ಟ್ ಫಿಲಮ್. ಒಂದು ಸೆಟ್ ಆಫ್ ಪೀಪಲ್, ಇಂಡಸ್ಟ್ರಿ ಒಳಗಡೆ ಇರೋರಿಗೆ ಮಾತ್ರ ಆ ಬಿಸ್ನೆಸ್, ಈ ರೆವೆನ್ಯೂ ಜನರೇಟ್ ಆಗೋದು ಇದು ಮಾತ್ರ ಗೊತ್ತಿತ್ತು. ಸೊ ಯಾವಾಗ ಅಮೃತಾಂಜನ್ ರಿಲೀಸ್ ಆಯ್ತು, ನೆಕ್ಸ್ಟ್ ಲೆವೆಲ್ ವ್ಯೂಸ್ ಆಯ್ತು. ರೆವೆನ್ಯೂ ಯೂಟ್ಯೂಬ್ ಇಂದ ಇಷ್ಟು ಚೆನ್ನಾಗಿ ಬರುತ್ತೆ, ಯೂಟ್ಯೂಬ್ ಇಂದನೂ ನಾವು ಬದುಕ್ಬೋದು ಅಂತ ಅಲ್ಲಿಂದ ಗೊತ್ತಾಯ್ತು. ಕುಡ್ದಿದ್ದೀನಿ. ಅಲ್ಲೇ ಸಾಯಿಗಳು ನನ್ನ ಮಗನೇ. ಇವತ್ತು ರಾತ್ರಿ ಬಾಗಿಲು ತೆಗೆದ್ರೆ ಕೇಳು. ಹಲೋ, ಸೀರಿಯಲ್ ಕೊಡ್ತಾವಳೆ. ನಾನು ಕುಡಿಯೋದು ಬಿಡ್ತೀನಿ, ನಿನ್ನ ಮೇಕಪ್ ಹಾಕೋದು ಬಿಡ್ತೀಯಾ? ಫಸ್ಟ್ ದಾರಿ ಕೊಟ್ಟಿದೆ ಅದು ಅಲ್ಲಿಂದ ನಾವು ಶಾರ್ಟ್ ಫಿಲಮ್ ಮಾಡ್ಕೊಂಡು ನಮ್ದೊಂದು ಇಂಡಿವಿಜುವಲ್ ಚಾನಲ್ಗಳು ಇದೆ ಇವತ್ತು. ಮಾಡ್ಕೊಂಡು ನಮ್ದು ಬೇರೆ ಪ್ರಾಜೆಕ್ಟ್ಗಳಿದ್ರೆ ನಮ್ಮ ಚಾನಲ್ಗೂ 1-2 ಶಾರ್ಟ್ ಫಿಲಮ್ ನಾನು ಅಮಿತ್ ರಾಜ್ ಅವರು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿದೀವಿ ಒಂದು ಚಾನಲ್. ಅದಕ್ಕೆ ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ಸೊ ಎಷ್ಟೊಂದು ಜನಕ್ಕೆ ಅದು ದಾರಿ ಆಯ್ತು. ಅಂದ್ರೆ ಇಲ್ಲ, ನಾವು ಇನ್ವೆಸ್ಟ್ ಮಾಡಬೇಕು, ಯೂಟ್ಯೂಬ್ಗೆ ವಿಡಿಯೋ ಮಾಡಬೇಕು, ಈ ತರ ವ್ಯೂಸ್ ಬರುತ್ತೆ, ನಮ್ಗೆ ದುಡ್ಡಾಗುತ್ತೆ ಅಂತ. ಇವಾಗ ನೀವು ನೋಡಿರ್ಬೋದು, ಲೆಕ್ಕ ಇಲ್ಲದೆ ಇರೋಷ್ಟು ಎಂಟರ್ಟೈನ್ಮೆಂಟ್ ಚಾನಲ್ಗಳಿದಾವೆ. ನಮ್ಗೆ ಹೆಸರು ಗೊತ್ತಾಗೋದಿಲ್ಲ, ಲೆಕ್ಕ ಇಲ್ಲದೆ ಇರೋಷ್ಟು ಜನ ಇವತ್ತು ಯೂಟ್ಯೂಬ್ ಅಲ್ಲಿ ದುಡಿತಾ ಇದ್ದಾರೆ. 4 years back ಇರ್ಲಿಲ್ಲ. ಸೊ ಹಂಗಾಗಿ ಇವತ್ತು ಎಲ್ಲಾರ್ಗೂ ದಾರಿ ಇದೆ. ಯಾರು ಬೇಕಾದ್ರೆ ಬಂದು ಇಲ್ಲಿ ಏನ್ ಬೇಕಾದ್ರೆ ಮಾಡ್ಬೋದು, ಯಾರಿಗೂ ಸೀಮಿತ ಅಲ್ಲ. ಓಪನ್ ಪ್ಲಾಟ್ಫಾರ್ಮ್ ಎಲ್ಲರಿಗೂ. ಸೊ ಹಾಗಾಗಿ ಇಲ್ಲಿ ಗಾಡ್ ಫಾದರ್ ಬೇಕು ಅಂತ ಇಲ್ಲ, ನಮ್ಗೆ ಒಂದು ಗುರಿ ಇರಬೇಕು. ನಾವು ಒಳ್ಳೆ ಕೆಲಸ ಕೊಡ್ತೀವಿ. ಬಟ್ ಗಾಡ್ ಫಾದರ್ ಬೇಕು ಅನ್ನೋದಕ್ಕಿಂತ ಒಳ್ಳೆ ಟೀಮ್ ಇರಬೇಕು. ಸೊ ಎಫರ್ಟ್ ಹಾಕಿ ನಮ್ಮನ್ನ ಮೌಲ್ಡ್ ಮಾಡಿ ತಿದ್ದಿ ನಮ್ಗೆ ಆತರ ಕಂಟೆಂಟ್ ಬರೆದು ಜನರ ಮುಂದೆ ತಲುಪಿಸೋಷ್ಟು ಈ ನಮ್ಮ ಡೈರೆಕ್ಟರ್ಗಳಿದಾರಲ್ಲ, ಸೀರಿಯಸ್ ಆಗಿ ನಾನು ಎಷ್ಟೊಂದು ನೋಡ್ತಾ ಇರ್ತೀನಲ್ವಾ, ಇಷ್ಟು ಎಫೆಕ್ಟಿವ್ ಆಗಿ ಇಷ್ಟು ಟ್ಯಾಲೆಂಟೆಡ್ ರೈಟರ್ಸ್ ನಿಜವಾಗ್ಲೂ ಎಲ್ಲೂ ನೋಡಿಲ್ಲ. ಅಷ್ಟು ಸಖತ್ತಾಗಿ ಬರೀತಾರೆ ಇಬ್ರು. ಆಮ್ಲೆಟಾ
ನಂಗೆ ಹಾಕ್ಬೇಡ, ಚಿಕನ್ ಹೊಡ್ಸ್ಕೊಬತ್ತೀನಿ, ಬಿರಿಯಾನಿ ಮಾಡು. ಸ್ಕಿನ್ ಔಟ್ ಮಾಡ್ಸ್ಕೊಂಬಾ. ವಿತ್ ಸ್ಕಿನ್ ತಿಂದ್ರೇನೆ ಮಜಾ. ನನಗಾಗಲ್ಲ. ಆಯ್ತು, 2 ಅರ್ಧ ಕೆಜಿ ತತ್ತೀನಿ, ಮಾಡು. ಡೇಡ್ ಯಾವಾಗ ಮಾಡ್ಕೊಂಡು ಕುತ್ಕೊಂತಾಳ ಇಲ್ಲಿ? ಎಲ್ಲದಕ್ಕೂ ಒಂದೊಂದು ಹೇಳ್ಬೇಡ ನೀನು. ಹೆಲ್ಮೆಟ್ ಅಲ್ಲೆಲ್ಲ ಹೊಡೆದ್ರೆ ಸರಿ ಇರಲ್ಲ ನೋಡು. ಸುಮ್ಮನೆ ಓವರ್ ಆಕ್ಟಿಂಗ್ ಮಾಡ್ಬೇಡ, ಹೊಡೆದ್ರೆ ಮಕ ಮುತ್ತಿ ಕಿತ್ತಕೊಡ್ಬೇಕು. ಯಾವನೇ ಹೊಡೆದಿದ್ ನಿನ್ಗೆ? ಅಯ್ಯೋ, ಯಾರಾದ್ರೂ ಬನ್ನಿ, ನನ್ನ ಅಂದ್ರೆ ನಿಮ್ಮಲ್ಲಿ ಯಾರಾದ್ರೂ ಫಸ್ಟ್ ನಿಮ್ಮ ಫ್ಯಾಮಿಲಿ ಯಾರಾದ್ರೂ ಗುರುತಿಸಿದ್ರ ಗೌರವ್ ಶೆಟ್ಟಿಗೆ ಈ ತರ ಒಂದು ಟ್ಯಾಲೆಂಟ್ ಇದೆ ಆಕ್ಟಿಂಗ್ ಅಲ್ಲಿ, ಅಂದ್ರೆ ನಾವು ಒಂದು ಕಾಮಿಕ್ ಸೆನ್ಸ್ ಇದೆ? ಕಾಮಿಕ್ ಸೆನ್ಸ್ ಅನ್ನೋದಕ್ಕಿಂತ ನಾನು ಮನೇಲಿ ಜಾಸ್ತಿ ಬೆಳಿಲಿಲ್ಲ, ಹಾಸ್ಟೆಲ್ ಬೆಳೆದಿರೋದು. ಸರಿ. ಸೊ ಹಾಸ್ಟೆಲ್ ಬೆಳೆದಿರೋದ್ರಿಂದ ಮನೆಯವ್ರಿಗೆ ಗೊತ್ತಿರ್ಲಿಲ್ಲ. ಬರೀ 10th ವರೆಗೂ ನಾವೇನೋ ಮಾಮೂಲಿ ಸ್ಕೂಲಲ್ಲಿ ಮಾಡ್ತಾ ಇದ್ವಲ್ಲ ಅದನ್ನ ನೋಡಿದ್ರು ಅಷ್ಟೇ. ಅದು ಇದು ಪ್ರೈಸ್ ತಗೊಂಬರೋವು, ಮನೇಲಿ ಏನೋ ತಂದವನೇ ಇಡು ಅಂದ್ಬಿಟ್ಟು ಓದ್ಕೊಂಡು ಸುಮ್ಮನೆ ಆಗ್ಬಿಡ್ತಾ ಇದ್ರು. PUC ನಮ್ಗೆ ಅವಕಾಶ ಸಿಗ್ಲಿಲ್ಲ, ಯಾಕೆಂದ್ರೆ ಅಲ್ಲಿ ಬರೀ ಹಾಸ್ಟೆಲ್ ಸ್ಟ್ರಿಕ್ಟ್ ಅದು ಇದು ಮಾಡ್ಕೊಂಡು ಆಳ್ವಾಸಲ್ಲಿ. ಇಂಜಿನಿಯರಿಂಗ್ ಬಂದಾಗ ಇಲ್ಲ ಮಾಡಬೇಕು ಶಾರ್ಟ್ ಫಿಲಮ್, ಅಲ್ಲೊಂದು ಶಾರ್ಟ್ ಫಿಲಮ್ ಮಾಡಿದೆ, ಈ ನವಗ್ರಹ ಅದು ರಿಮೇಕ್ ಮಾಡಿದೆ. ಕ್ವಶನ್ ಪೇಪರ್ ಕದಿಯಕ್ಕೆ ಹೋಗೋದು 9 ಜನ ಅಂತ, ಸೇಮ್ ಆ ಥೀಮ್ ಇಟ್ಕೊಂಡು. ಸೊ ಆಲ್ರೆಡಿ ತಲೆ ಕೂತ್ಬಿಟ್ಟಿತ್ತು ಡೈರೆಕ್ಷನ್. ಅದನ್ನ ಡೈಲಾಗ್ ಇದಕ್ಕೆ ಯಾವ ತರ ಬೇಕು ಅದಕ್ಕೆ ರಿಆಲ್ಟರ್ ಮಾಡ್ಕೊಂಡು ಎಲ್ಲರಿಗೂ ಒಂದೊಂದು ಕ್ಯಾರೆಕ್ಟರ್ ಕೊಟ್ಬಿಟ್ಟು ಶೂಟ್ ಮಾಡೋದು ಫೋನಲ್ಲಿ, ಅದನ್ನ ಎಡಿಟ್ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡಿದೀನಿ. ಇದೆ ಯೂಟ್ಯೂಬ್ ಅಲ್ಲಿ. ಏಯ್, ಈರುಳ್ಳಿ ರೇಟ್ ಜಾಸ್ತಿ ಆದ್ರೆ ನಮ್ಮ ಮನೇಲಿ ಉಪ್ಪಿಟ್ಟು ಮಾಡಲ್ಲ, ಟೊಮೊಟೊ ರೇಟ್ ಜಾಸ್ತಿ ಆದ್ರೆ ಟೊಮೊಟೊ ಬಾತ್ ಮಾಡಲ್ಲ. ಆದ್ರೆ ನೀವು ಪಾಪ್ಕಾರ್ನ್ ರೇಟ್ ಎಷ್ಟೇ ಜಾಸ್ತಿ ಮಾಡಿದ್ರು ನಾವು ಥಿಯೇಟ್ರಿಗೆ ಬರೋದು ಬಿಡಲ್ಲ, ಕನ್ನಡ ಸಿನಿಮಾ ನೋಡದೆ ಇರಲ್ಲ. ಬರ್ಲಮ್ಮ? ಆ ಟೈಮಲ್ಲಿ ನಿಮ್ಗೆ ಎಲ್ಲೋ ಒಂದು ಕಡೆ ಈ ಒಂದು ಕಲೆ ಮೇಲೆ ತುಂಬಾ ಆಸಕ್ತಿ ಬೆಳೆಸ್ಕೊಂಡು, ಸೊ ಅದನ್ನ ನೀವು ಕ್ಯಾರಿ ಫಾರ್ವರ್ಡ್ ತುಂಬಾ ಬೇಗನೆ ಇಂಪ್ಲಿಮೆಂಟ್ ಮಾಡ್ಬಿಟ್ರಿ. ಈಗ ಸ್ಕೂಲ್ ಡೇಸ್ ಅಲ್ಲಿ ಏನಾದ್ರು ಪಾರ್ಟಿಸಿಪೇಟ್ ಎವ್ರಿ ವೀಕ್ ಮಾಡ್ತಾ ಇದ್ದೆ ಮೇಡಮ್, ಎವ್ರಿ ವೀಕ್. ಇವತ್ತಿಗೂ ತುಂಬಾ ಜನ ಪ್ರೈಮರಿ ಸ್ಕೂಲ್ ಕ್ಲಾಸ್ಮೇಟ್ಸ್ ಗಳಿದ್ದಾರೆ. ಹಂಗೂ ನೀನ್ ಒಬ್ನೇ, ಯಾಕೆಂದ್ರೆ ಜೊತೆಲಿ ಆಕ್ಟ್ ಮಾಡ್ತಾ ಇದ್ದು, ಜೊತೆಲಿ ಪ್ರತಿಭಾ ಕಾರಂಜಿಗೆಲ್ಲ ಇದ್ ಮಾಡ್ತಾ ಇದ್ದು. ಆಕ್ಚುಲಿ ನನಗೆ ಹೇಳ್ಕೊಡೋರು ಇನ್ನಿಬ್ರು ಬೇರೆ ಹುಡುಗರೆಲ್ಲ ಇದ್ರು. ಸೊ ಅವರು ಬರಕ್ಕಾಗಿಲ್ಲ, ನಾನೇನೋ ಬಂದ್ ಇದ್ ಮಾಡಿದಾಗ ಅವ್ರು ಹೇಳ್ತಾರೆ, ನೀನ್ ಅವಾಗ್ಲಿಂದ ಮಾಡ್ಕೊಂಡ್ ಬಂದಿದ್ದು ಬಿಡ್ಲಿಲ್ವಲ್ಲ, ಮಾಡಲ್ಲ ಅನ್ನೋದೊಂದು ಖುಷಿ ಅವ್ರಿಗೂ. ಖುಷಿ ಇತ್ತು. ಏನೋ ಕಿತ್ತೋದ್ ಕೆಲಸ ಮಾಡೋಳಲ್ಲ. ರಿಮೋಟು ಎಂತ ಕಂತ್ರಿ ಕಲ್ಬೆರ್ಕೆ ಮುಂಡೆ ಇರಬೇಕು. ಇಲ್ಲಿ ಬಚ್ಚಿಕೊಳ್ಳೆ ಮಾಡ್ತೀನಿ. ರೀಚಾರ್ಜ್ ಮಾಡ್ಸೋದು ನಾನು, ಟಿವಿ ಮುಂದೆ ಆರಕ್ಕಂಗೆ ಕೂತ್ಕೊಂಡು ಮಜಾ ಮಾಡೋದು ಇವಳು. ಮಾಡು. ಈಗ ಆನ್ಯುವಲ್ ಡೇ ಅಂತೆಲ್ಲ ಬಂದಾಗ ನಿಮ್ಮ ಟೀಮ್ ಅಲ್ಲಿ ಯಾರಾದ್ರೂ ಪ್ರೋಗ್ರಾಮ್ ಕೊಡ್ಬೇಕು ಅಂದಾಗ ನೀವು ಏನಾದ್ರು ಒಂದು ಕಾಮಿಡಿ ಶೋಸ್ ಏನಾದ್ರು ಹ್ಯಾಂಡಲ್ ಮಾಡ್ತಾ ಇದ್ರೆ? ಆಗ ಕಾಮಿಡಿ ಶೋಸ್ ಅಂದ್ರೆ ಸ್ಕಿಟ್, ಚಿಕ್ಕ ಸ್ಕಿಟ್ ಯಾರು ಬರೀತಿದ್ದು? ಬರೆಯೋದ ನಾವೇ ಯಾವ್ದಾದ್ರು ಬುಕ್ ಅಲ್ಲಿ ಅದು ಇಲ್ಲಿ ನೋಡ್ಕೊಂಡು ಕಾಮಿಡಿ ಅದು ಇದು ಬರೋದಲ್ಲ, ಬುಕ್ ಅಲ್ಲಿ ಚಿಕ್ಕ ಜೋಕ್ಗಳು ಅದನ್ನೇ ಇಮಿಟೇಟ್ ಮಾಡೋ ತರ ಮಾಡೋದು, ಆ ತರ ಮಾಡಿದೀವಿ ತುಂಬಾ. ಆಮೇಲೆ ಇದನ್ನ ಮಾಡಿದ್ದು ಹಿರಣ್ಯಕಶಿಪು ಮತ್ತೆ ಭಕ್ತ ಪ್ರಹ್ಲಾದದ್ದು ನಾಟಕ ಮಾಡಿದ್ದು. ಅದು ಪ್ರತಿಭಾ ಕಾರಂಜಿಯಲ್ಲಿ 2nd ಪ್ರೈಸ್ ಏನೋ ಬಂದಿತ್ತು. ಅದು ಮೈಥಾಲಜಿಕಲ್ ಸೀರಿಯಸ್ ಆಗಿ ಮಾಡಿದ್ರಾ? ಸೀರಿಯಸ್ ಆಗಿ ಮಾಡಿದ್ದು. ಅದು ನಾನು ನರಸಿಂಹನ್ ಕ್ಯಾರೆಕ್ಟರ್ ಮಾಡಿದ್ದೆ. ಓಕೆ. ಅವಾಗ ನಾವೇ, ನಮ್ಗೆ ಯಾರು ಗೈಡೆನ್ಸ್ ಇಲ್ಲ, ನಾಟಕ ಹೇಳ್ಕೊಡೋ ಮಾಸ್ಟರ್ ಎಲ್ಲ ಏನಿಲ್ಲ. ಫಿಲಮ್ ಅಲ್ಲಿ ಇದನ್ನ ಹಾಕೊಂಡು ನೋಡೋದು, ಕ್ಯಾಸೆಟ್ ಹಾಕೊಳ್ಳೋದು, ನೋಡೋದು, ಅದ್ರ ತರ ಬರ್ಕೊಳ್ಳೋದು, ಹೇಳೋದು. ಬಟ್ ಅದೊಂದು ಕಾಮಿಡಿ ಇನ್ಸಿಡೆಂಟ್ ಏನಂದ್ರೆ, ನಾ ಅಪ್ಪಂದು ಗೃಹ ಪ್ರವೇಶದ್ದು ಸಿಲ್ಕ್ ಪಂಚೆ ಹಾಕೊಂಡು ಹೋಗ್ಬಿಟ್ಟಿದ್ದೆ ನಾನು. ಅದು ರಕ್ತ ಹಿಂಗ್ ಬಗದ್ಬಿಟ್ಟು ನಾ ಅಪ್ಪ ಬೈದಿತ್ತು, ಗಲೀಜ್ ಮಾಡ್ಕೊಂಬಂದ್ರೆ ಸಿಲ್ಕ್ ಪಂಚೆ ಮನೆಗೆ ಸೇರ್ಸಲ್ಲ ಅಂತ. ನಾನ್ ಏನ್ ಮಾಡಿದ್ದೆ, ಅವನ ಹೊಟ್ಟೆಲಿರೋ ರಕ್ತದ್ದು ಪ್ಯಾಕೆಟ್ನ ಎತ್ಕೊಂಡು ಸೈಡಲ್ಲಿ ಹಿಂಗ್ ಬಗದ್ಬಿಟ್ಟು ಅಲ್ಲಿರೋರೆಲ್ಲ ನಗ್ತಾವ್ರೆ. ಅದೊಂದು ಅಮೃತಾಂಜಲಿ ಕ್ಲೈಮ್ಯಾಕ್ಸ್ ನಲ್ಲಿ ನೀವು ಅದನ್ನ ಟಂಗ್ನ ಕೈಂಡ್ ಆಫ್ ಹೋಲ್ಡ್ ಮಾಡ್ಕೊಂಡು ಹೇಳ್ತಿರಲ್ಲ, ಆ ವಾಯ್ಸ್ ಹಸ್ಕಿ ವಾಯ್ಸ್, ಅದು ಅಷ್ಟು ನ್ಯಾಚುರಲ್ ಆಗಿದೆ. ಅಂದ್ರೆ ಒಂದ್ ಡೈಲಾಗ್ ಬರ್ಲಿ ಅದು. ನಾನು ಸತ್ರು ಈ ಮನೇಲಿ ಮೇಕಪ್ ಹಾಕಕ್ ಬಿಡಲ್ಲ. ಆಮೇಲೆ ಇನ್ನೊಂದು ಆಫ್ ಬಾಯ್ಲ್ ಬೇಕಂತ, ಅದನ್ನೊಂದು ಹೇಳ್ಬಿಡಿ, ಚೆನ್ನಾಗಿದೆ ಅದು. ರೀ ನೆಂಚ್ಕೊಳಕ್ ಆಫ್ ಬಾಯ್ಲ್ ಮಾಡ್ಕೊಂಬರ್ಲಾ ಅಂತ ಕೇಳ್ತಾಳೆ ಅದಕ್ಕೆ. ಆಫ್ ಬಾಯ್ಲ್, ಆ ಸ್ಮೈಲ್ ಬರುತ್ತೆ, ಅದು ಒಂದು ಮಗು ತರ. ಆಫ್ ಬಾಯ್ಲ್ ಸ್ವಲ್ಪ ಖಾರ ಜಾಸ್ತಿ ಹೋಗುತ್ತೆ. ಏನಿದು? ಎಣ್ಣೆ. ನಾನು ಸತ್ರು ನಿಂಗೆ ಮನೇಲಿ ಕುಡಿಯಕ್ ಬಿಡಲ್ಲ. ನಾನು ಬದುಕಿರೋರ್ಗೆ ಮನೇಲಿ ಮೇಕಪ್ ಹಾಕಕ್ ಬಿಡಲ್ಲ. ಹಾಕಬಿಡು, ನೋಡ್ತೀನಿ. ರೀ, ನೆಂಚ್ಕೊಳಕ್ಕೆ ಆಮ್ಲೆಟ್ ಮಾಡ್ಕೊಂಬಲ್ಲ? ಆಫ್ ಬಾಯ್ಲು, ಸ್ವಲ್ಪ ಖಾರ ಜಾಸ್ತಿ, ಹೋಗು.
ಮಚ್ಚ ಐಡಿಯಾ ವರ್ಕೌಟ್ ಆಗೋಯ್ತು ಮಚ್ಚ. ನಾನು ಇನ್ಮೇಲೆ ಕುಡಿಯಕ್ ಬರಲ್ಲ, ಮನೇಲೆ ಆಪಲ್ ಹಾಕ್ಸ್ಕೊಂಡು ರಾಜನ್ ತರ ಕುಡಿತೀನಿ. ಖುಷಿ. ಅದು ಟೇಕ್ಸ್ ತಗೊಂಡ್ರೆ ಅದಕ್ಕೆ ಅದೇ ಮೇಡಮ್ ನಾವು ರಿಹರ್ಸಲ್ ಮಾಡ್ಬಿಟ್ಟಿದ್ವಲ್ಲ ಕಂಪ್ಲೀಟ್ ಆಗಿ. ಸೊ ಕ್ಯಾಮ್ರಾ ನೀವು ಇಟ್ರೆ ಸರ್ ಕ್ಯಾಮ್ರಾ ಇಡ್ತಿದ್ದಂಗೆ ಆಕ್ಟ್ ಮಾಡ್ತಾ ಇದ್ವಿ. ಓಕೆ. ಎಲ್ಲೂ ರೀಟೇಕ್ ಆಗ್ಲಿ ಇದಾಗ್ಲಿ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ರೀಟೇಕ್ ಆಯ್ತಿತ್ತು ಹೊರತು ಬಟ್ ಆ ಫ್ಲೋ ಹಾಗೆ ಹೋಗ್ತಾ ಇತ್ತು. ಹಾಗೆ ಹೋಗ್ತಾ ಇತ್ತು. ಬಿಕಾಸ್ ನಿಮ್ಗೆ ಆಲ್ರೆಡಿ ಪ್ರಿಪೇರ್ ಮಾಡಿ ಎಕ್ಸಾಮ್ ಬರೀ ಕೂರಿಸ್ತಿದ್ರು ಫೈನಲ್ ಎಕ್ಸಾಮ್ಗೆ. ಸೊ ಪ್ರಿಲಿಮಿನರಿ ಮತ್ತೆ ಎಲ್ಲ ಆಗೋಗ್ತಿತ್ತಲ್ಲ, ಪ್ರಿಪರೇಟರಿ ಎಕ್ಸಾಮ್ಸ್ ಎಲ್ಲ ಆಗೋಗಿರ್ತಿತ್ತು, ಹಾಗಾಗಿ ನಿಮ್ಗೆ ಈಸಿ ಆಗ್ತಾ ಇತ್ತು. ಸೊ ಕ್ಯಾಮ್ರಾಮನ್ಗೂ ಈಸಿ, ಡೈರೆಕ್ಟರ್ಗೂ ಈಸಿ, ಈ ಆಕ್ಟರ್ಗಂತೂ ಫುಲ್ ಈಸಿ. ಸೊ ಎಷ್ಟೆಷ್ಟು ಗ್ಯಾಪ್ ಇಟ್ಟು ಒಂದೊಂದು ಸೀರೀಸ್ ಮಾಡಿದ್ರಿ ಮೂವಿ ಜೊತೆ? ಈಗ ಫಸ್ಟ್ ಅಮೃತಾಂಜನ ಆಯ್ತು, ಆಮೇಲೆ ಯಾವ್ದೆಲ್ಲ ಲಿಸ್ಟ್ಗಳು? ಅಮೃತಾಂಜನ್ ಆಗ್ತಿದಂಗೆ ಸಡನ್ ಇದು ಆಪರೇಷನ್ ಬೇಬಿ.com ಮಾಡಿದ್ವಿ. ಅದು ಚೆನ್ನಾಗಾಯ್ತು. ಏನಿದು ಚಿನ್ನ ಕಾರಲ್ಲಿ 5 ಗೇರು 5 ಚೀಟಿ ಎಲ್ರಿಗೂ ಒಂದೊಂದು. ಯಾಕೆ? ಈಗ ನನಗೆ 2 ಬಂದ್ರೆ ಕಾರಲ್ಲಿ 2ನೇ ಗೇರ್ ಬಿದ್ದಾಗ ನೀವಿಬ್ರು ಸೇರಿ ಅವಳ ಮುಂದೆ ನಂಗೆ ಹೆವಿ ಬಿಲ್ಡಪ್ ಕೊಡ್ಬೇಕು. ಡ್ರೋನ್ ಪ್ರದೀಪ್ ತರ. ಎಕ್ಸಾಕ್ಟ್ಲಿ ಚಿನ್ನ. 3 ಬಂದ್ರೆ ನಾವಿಬ್ರು ಸೇರಿ ನಿಂಗೆ, 4 ಬಂದ್ರೆ ಇವನ್ಗೆ. ಮತ್ 3 ಸಾಕಲ್ಲ 5 ಯಾಕೆ? ಅಂದ್ರೆ ಅವಳು ಬಂದಾಗ ನಾವು 3 ಜನ ಸೇರಿ ಅವಳನ್ನ ಇಂಪ್ರೆಸ್ ಮಾಡೋಣ. ಸೆಡದ್ ಬಂದ್ರೆ ಅವಳ ಮುಂದೆನೆ ಅವನ್ನ ಡಮ್ಮಿ ಪೀಸ್ ಮಾಡೋಣ. ಬಾಂಬ್ ಐಡಿಯಾ ಪಜಿ. ಸಕಲೇಶ್ಪುರಕ್ಕೆ ಹೋಗಿ ಬರೋದು, ಓಕೆ ಓಕೆ. ಅದೊಂದು 11 ಮಿಲಿಯನ್. ಕಂಟಿನ್ಯೂಸ್ ಮೋಹಿತ್ ಅವ್ರನ್ನ 7 ಸೀರೀಸ್ ಮಾಡಿ ನೆಕ್ಸ್ಟ್ ನಾವು ಇನ್ನೊಬ್ರು ಡೈರೆಕ್ಟರ್ ಬಗ್ಗೆ ಮಾತನಾಡಿದ್ರೆ, ಸೊ ಫಸ್ಟ್ ಇದನ್ನ ಕಂಟಿನ್ಯೂಸ್ ಮಾಡಿ ಮುಗಿಸ್ಬಿಟ್ಟು ಈ ಕಡೆ ಇಲ್ಲ 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 ಅಂದ್ರೆ ನಾವು ಮೋಹಿತ್ ಸರ್ ಜೊತೆ ಮಾಡ್ಬೇಕಾದ್ರೆ ಮೋಹಿತ್ ಸರ್ ಜೊತೆ ಅಮಿತ್ ರಾಜ್ ಅವ್ರು ಇದ್ರು. ಸೊ ಅವಾಗ ಅವ್ರು ಬಿಸ್ಕೆಟ್ ಅಂತ ಶಾರ್ಟ್ ಫಿಲಂ ಮಾಡಿದ್ರು. ಯಾಕದು ಯಪ್ಪ ಹೋಗಿ ಹೋಗಿ ನಿನ್ನಂತ ಜೊತೆ ಇಷ್ಟೆಲ್ಲ ಕನ್ಸ್ ಕಟ್ಕೊಂಡಿದ್ನಲ್ಲ ಹೊಡ್ಕೊಬೇಕು. ಯಾಕದು ಏನಾಯ್ತು? ಅಲ್ಲ ನಿಂಗ್ ತೊಳ್ಕೊಳಕ್ಕೆ ನೀರ್ಗತಿ ಇಲ್ಲ, ಇನ್ ನನ್ ಮದ್ವೆಗ್ ಪನ್ನೀರ್ ಹೆಂಗೋ ಹಾಕಿಸ್ತೀಯ? ಮದ್ವೆ ಆಗ್ತಾನೆ ಹಾಕ್ಸಣ ಬಿಡ. ಹಾಕಿಸ್ತೀಯ ಮಣ್ಣು ಮಣ್ಗಿಣ್ಣೆಲ್ಲ ಹಾಕ್ಸ್ರೆ ಮದ್ವೆಗ್ ಬಂದವ್ರು ಎಕ್ಟ್ ಡೇಟ್ ಹಾಕ್ಬಿಡ್ತಾರ ಆಮೇಲೆ. ನಾನ್ ತಮಾಷೆ ಮಾಡ್ತಿಲ್ಲ ಉಮೇಶ. ತಮಾಷೆನೆ ಪದ್ದು ಮಾಡ್ತಿರೋದ್ ನೀನು. ಮದ್ವೆ ಖರ್ಚು ನಿಮ್ಮನೆ ಕಡೆ ಹೊಡ್ತಾನೆ ನೋಡ್ಕೋಬೇಕು. ಓಹೋ ದೊಡ್ಡ ಲಾಡ್ ಲಬಕ್ ದಾಸ್ ನೀನು. ನಿಂಗ್ ಮದ್ವೆ ಮಾಡಿ ಕೊಟ್ಬಿಡ್ತಾರೆ. ಏನೋ ಇದನ್ನ ಎದ್ರ ನೀನ್ ಹಾಕಿರೋ ಬಟ್ಟಲ್ ಬ್ರಾಂಡ್ ಇಲ್ಲ, ಇರೋದಿಕ್ ಲ್ಯಾಂಡ್ ಇಲ್ಲ, ಹೇಳ್ಕೊಳ್ಳೋದಿಕ್ ಒಂದೊಳ್ಳೆ ಬ್ಯಾಕ್ ಗ್ರೌಂಡ್ ಇಲ್ಲ, ಮನೆ ಮೇಲ್ ಮೋಲ್ಡ್ ಇಲ್ಲ, ಮೈ ಮೇಲ್ ಗೋಲ್ಡ್ ಇಲ್ಲ, ಅಕೌಂಟ್ ಅಲ್ಲಿ ಫಂಡ್ ಇಲ್ಲ, ಏನೇನು ಇಲ್ಲ. ಈ ಕಿತ್ತೋಗಿರೋ ಕರಿ ಮುಸುಡಿಗೆ ಯಾವನೋ ಸುಮ್ನೆ ದಾರ ಕೊಡ್ತಾನೆ. ಓಕೆ. ಸೊ ಬಿಸ್ಕೆಟ್ ಅಂತ ಶಾರ್ಟ್ ಫಿಲಂ ಮಾಡಾದ್ಮೇಲೆ ಬಾಯ್ ಬಿಡ್ಕಿ ಸೀರೀಸ್ ನ ಹೇಳಿ ಮಾಡೋಣ ಅಂತ ಅಂದಾಗ ಜೊತೆಲಿ ಮಾಡಿದ್ದು. ಸೊ ಅದು ನೆಕ್ಸ್ಟ್ ಲೆವೆಲ್ ಇಟ್ಟಾಯ್ತು. ಸೊ ಯಾವಾಗ -18+ ಮಾಡೋ ಟೈಮಲ್ಲಿ ಅನ್ಸುತ್ತೆ ನಾವು. ಅದಕ್ಕೆ ಮುಂಚೆ ಆಪರೇಷನ್ ಬೇಬಿ.com ಮಾಡಿದ್ವಿ, ಅದಾದ್ಮೇಲೆ ಬಾಯ್ ಬಿಡ್ಕಿ ಮಾಡಿದ್ದು. ಏನಪ್ಪ ಇದು? ಮೇಡಮ್ ಎಲ್ಲರಿಗೂ ಹಾರ್ಟ್ ಅಲ್ಲಿ ಹೋಲಾದ್ರೆ ನನಗೆ ಬ್ರೈನಲ್ಲಿ ಆಗಿದೆ, ಹುಚ್ಚಿಡಿಯೋ ಚಾನ್ಸಸ್ ಇದೆ ಅಂದಿದ್ದಾರೆ ಡಾಕ್ಟ್ರು. ಅಯ್ಯೋ ಯಾಕಪ್ಪ ಏನಾಯ್ತು? ಮೇಡಮ್ ಮದುವೆ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಇವರಿಬ್ರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋದೇನು, ಸೀರಿಯಲ್ ನೋಡೋದೇನು, ಅಡುಗೆ ಮಾಡೋದೇನು, ಇವ್ರ ಬೆಳವಣಿಗೆಗಳು ನೋಡ್ತಾ ಇದ್ರೆ ವರ್ಲ್ಡ್ಸ್ ಬೆಸ್ಟ್ ಅತ್ತೆ ಸೊಸೆ ಆಗ್ತಾರೆ ಅನ್ಕೊಂಡಿದ್ದೆ. ವರ್ಲ್ಡ್ಸ್ ವರ್ಸ್ಟ್ ಅತ್ತೆ ಸೊಸೆ ಆಗಿದ್ದಾರೆ. ಅನಿಮಲ್ ಪ್ಲಾನೆಟ್ ಆಗಿದೆ ಮೇಡಮ್ ಮನೆ. ಇವಳು ಕ್ಯಾತಕುಮಾರಿ, ಆಯಮ್ಮ ಹಿಟ್ಲರ್. ತೀಟೆ ಮಾಡೋದ್ ನಾನಲ್ಲ ನಿಮ್ಮಮ್ಮ. ತವ್ರ ಮನೆಗೆ ಹೋದ್ರೆ ಸಾಕು ಉರಿ ಕಿತ್ಕೊಂಡ್ ಬರುತ್ತೆ ಮೇಡಮ್ ಇವ್ರಿಗೆ. ಸರಿ, ಈಗ ಮೋಹಿತ್ ರಾಜು ಯಾವ ತರ ಪರಿಚಯ ಅಂತ ನಾವು ಕೇಳಿದ್ವಿ. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನನಗೆ ನೀವು ಅಮಿತ್ ರಾಜ್ ಜೊತೆ ಯಾವ ತರ ನೀವು ಒಂದು ಜರ್ನಿನ ಸ್ಟಾರ್ಟ್ ಮಾಡಿದ್ರಿ. ಸೊ ಎಷ್ಟು ಸೀರೀಸ್ ಕೊಟ್ರಿ, ಎಷ್ಟು ಸೀರೀಸ್ ಅಮಿತ್ ರಾಜ್ ಜಾಸ್ತಿ ಮಾಡಿದವ್ರು. ಎಕ್ಸಾಕ್ಟ್ಲಿ. ಸೊ ಆ ಒಂದು ಕಾಂಬಿನೇಷನ್ ಕಾಂಬೋ ಯಾವ ತರ ವರ್ಕೌಟ್ ಆಯ್ತು ನಾನು ನಿಮ್ಗೆ ತಿಳಿಸ್ತೀನಿ. ಸೊ ಅಲ್ಲಿ ತನಕ ನೋಡ್ತಾ ಇರಿ ಅಸ್ತ್ರ ಲೈವ್ ಚಾನೆಲ್.